ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನಿಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಚೋಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಚೋಳಿಕಾಯಿ ಪಲ್ಯ ರೊಟ್ಟಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್. ಸೊ ತುಂಬ ಇಷ್ಟಪಡುವಂತಹ ರೆಸಿಪಿ. ಸೊ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಪಾವು ಕೆಜಿ ಚೌಳಿಕಾಯಿ ತೊಗೊಂಡಿದ್ದೀನಿ. ನಂತರ 2 ಈರುಳ್ಳಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಚೌಳಿಕಾಯಿನ ಎಣ್ಣೆ ಹಾಕಿಬಿಟ್ಟು ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಹಸಿಯಾಗಿದ್ದರೆ ಚೌಳಿಕಾಯಿ ಪಲ್ಯ ಟೇಸ್ಟಾಗಿ ಬರೋಲ್ಲ ಪಲ್ಯ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಹುರಿದು ನಾನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಆಮೇಲೆ ಈರುಳ್ಳಿ ಟೊಮೆಟೊ ಏನು ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಹಾಕಿಬಿಟ್ಟು ಉಪ್ಪು, ಅರಿಶಿನ, ಗರಂ ಮಸಾಲ ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ಇದೆಲ್ಲನೂ ಹಾಕಿ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ಫ್ರೈ ಮಾಡ್ಕೊಂಡಾದಮೇಲೆ ನಾವೇನು ಹುರಿದಿರ್ತೀವಲ್ಲ ಚೌಳಿಕಾಯಿ ಅದನ್ನು ಮಿಕ್ಸ್ ಮಾಡಿ ಈ ಥರ ನಂತರ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನಾವು ಇದನ್ನು ಕುದಿಲಿಕ್ಕೆ ಬಿಡಬೇಕು. ನೀರೆಲ್ಲ ಹೋದ್ಮೇಲೆ ನಾನಿಲ್ಲಿ ಶೇಂಗಾ ಪೌಡ್ರನ್ನ ಹಾಕೋತಾ ಇದ್ದೀನಿ 1 ಕಪ್ಪಷ್ಟು. ನೀವು ಬೇಕಿದ್ರೆ ಇಲ್ಲಿ ಕೊಬ್ಬರಿ ಪುಡಿನೂ ಕೂಡ ಹಾಕ್ಕೋಬೋದು. ಇಲ್ಲಿ ಶೇಂಗಾ ಪುಡಿ ಹಾಕೋದ್ರಿಂದ ಚೌಳಿಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ರೊಟ್ಟಿ ಕೂಡ ಮಾಡ್ಕೋತಾ ಇದ್ದೀನಿ. ರೊಟ್ಟಿ ಅಂತೂ ತುಂಬ ಇಷ್ಟ ಈ ಚೌಳಿಕಾಯಿ ಪಲ್ಯ ಜೊತೆ ತಿನ್ನಲಿಕ್ಕೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮೊಸರು, ಚೌಳಿಕಾಯಿ ಪಲ್ಯ, ರೊಟ್ಟಿ ಇದ್ಬಿಟ್ರೆ ಸಾಕು, ಅದ್ರ ಮುಂದೆ ಬೇರೆ ಏನೂ ಬೇಡ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ರೊಟ್ಟಿ ಅಂದರೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ರೆಸಿಪಿ ಇದು. ಸೊ ಬೆಳಿಗ್ಗೆ ಕೊಟ್ಟರು ತಿಂತಾರೆ, ಸಂಜೆಗೆ ಕೊಟ್ಟರು ತಿಂತಾರೆ, ರಾತ್ರಿ ಕೂಡ ಅದನ್ನೇ ತಿಂತಾರೆ. ಸೊ ಬೇಜಾರಂತರೂ ಯಾವತ್ತೂ ಆಗೋಲ್ಲ. ಇನ್ನು ಚಪಾತಿ ಒಂದಿನ ಬಿಟ್ಟು ಇನ್ನೊಂದು ದಿನ ತಿಂದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ. ಸೊ ಹಾಗಾಗಿ ನಾನು ಕೂಡ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಚೌಳಿಕಾಯಿ ಪಲ್ಯ ಜೊತೆ. ಸೊ ಮತ್ತು ನೆಕ್ಸ್ಟ್ ನಾನಿಲ್ಲಿ ಚೌಳಿಕಾಯಿ ಪಲ್ಯ ಆಯಿತು ಮತ್ತು ರೊಟ್ಟಿ ಆಯಿತು. ಸೊ ನನಗೆ ದಿಢೀರಂತ ರೈಸ್ ಸಾಂಬಾರು ಮಾಡಲಿಕ್ಕೆ ತುಂಬ ಬೇಜಾರಾಗಿತ್ತು ಮತ್ತು ಮಕ್ಕಳಿಗೂ ಕೂಡ ಬೋರಿಂಗ್ ಆಗ್ತಾಯಿತ್ತು. ರೈಸ್ ಸಾಂಬಾರು ಬೇಡವಮ್ಮ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನಿಲ್ಲಿ ರೊಟ್ಟಿ ಚೌಳಿಕಾಯಿ ಪಲ್ಯ ಆದ ನಂತರ ನಾನಿಲ್ಲಿ ಕುಕ್ಕರ್ಗೆ 1 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡ್ಬಿಟ್ಟು ರೈಸ್ದು ಒಗ್ಗರಣೆನೇ ಹಾಕ್ತಾಯಿದ್ದೀನಿ. ಸೊ ಈ ಥರ ಒಂದು ರೆಸಿಪಿ ಯಾರಾದರೂ ಮನೆಗೆ ಬೇಗ ಬಂದಾಗ ಸೊ ಮಾಡಿಕೊಟ್ಬಿಟ್ರೆ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಅಡುಗೆನೂ ಮುಗಿದ್ಬಿಡುತ್ತೆ. ಸೊ ಮೊದಲಿಗೆ ನಾನಿಲ್ಲಿ 2 ಈರುಳ್ಳಿ, 1 ಟೊಮೆಟೊ, 1 4 ಮೆಣಸಿನ್ಕಾಯಿ, ಕರಿಬೇವನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು 3 ವಿಸಿಲ್ ಅಕ್ಕಿನ ರೈಸ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ ಕಟ್ ಮಾಡಿರುವಂಥ ಎಲ್ಲವನ್ನು ಹಾಕಿ ಉಪ್ಪು ಮತ್ತು ಅರಿಶಿನ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಬಿಸಿದಾದರೂ ರೈಸ್ ಹಾಕೋಬೋದು ನೀವು, ಇಲ್ಲ ಬಿಸಿದಿಲ್ಲ ನಮಗೆ ರಾತ್ರಿದಿದೆ ಅಥವಾ ಮಾರ್ನಿಂಗ್ದಿದೆ ಅಂದರೂ ಕೂಡ ಹಾಕೋಬೋದು. ಯಾವ್ದು ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರೈಸು ಈ ಥರ ಮಾಡಿಕೊಂಡ್ರೆ. ಸೊ ಬೇಗ ಬೇಗ ಒನ್ ಟೈಮ್ದು ಲಂಚ್ ಆಗಲಿ ಡಿನ್ನರ್ ಆಗಲಿ ರೆಡಿ ಆಗಿಬಿಡುತ್ತೆ. ಸೊ ನೈಟ್ ಊಟಕ್ಕಾದರೂ ಮಾಡ್ಕೋಬೋದು ಈ ಥರ ರೆಸಿಪಿನ, ಅಥವಾ ರಾತ್ರಿ ಕೂಡ ಮಾಡ್ಕೋಬೋದು, ಇಲ್ಲ ಮಕ್ಕಳಿಗೆ ಡಬ್ಬಿಗೂ ಕೂಡ ನಾವು ಕಳಿಸ್ಬೋದು. ಇದೇ ಥರ ರೆಸಿಪಿ ನಿಮಗೆ ಇಷ್ಟ ಆಗ್ತಾಯಿದ್ರೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.